ಬಿಗ್ ಹಿಟ್ಟರ್ಸ್ ಗಳನ್ನು ಹೊಂದಿಕೊಂಡಂತಹ ತಂಡ ಬಿಲಾದಿ. ಮತ್ತೆ ಮೂರನೇ ಬಾರಿಗೆ ಈ ಬಾರಿ ಎಸೆಕಂತ ಚೆಂಡು ಕವರ್ಸ್ ಭಾಗದಲ್ಲಿ ಸಿಕ್ಸರ್. ಸಲೀಂ ಮೈಟಿ ದಾಖಲಿಸಿಕೊಳ್ತಾ ಇದ್ದಾನೆ. ಮೈಟಿಯ ನಂಬುಗೆಯ ಆಲ್ರೌಂಡರ್ ಸೋಲಿನ ಕಾರ್ಮೋಡವನ್ನು ಆವರಿಸಿದ ಪಂದ್ಯಕೂಟವನ್ನು ಜಯದತ್ತ ಕೊಂಡೊಯ್ಯಬಲ್ಲಂತ ಸಾಮರ್ಥ್ಯದ ಆಟಗಾರ ಸಲೀಂ ಮೈಟಿ. ಮತ್ತೆ ನಾಲ್ಕನೇ ಬಾರಿಗೆ ಮತ್ತೆ ಹುಸೇನ್. ಆರಂಭಿಕ ಓವರ್ ನಾಲ್ಕನೇ ಬಾರಿಗೆ ಮತ್ತೆ ಹುಸೇನ್ ಟು ಸಲೀಂ. ಈ ಬಾರಿ ಮತ್ತೆ ಚೆಂಡು ಸೀಮಾ ರೇಖೆಯನ್ನು ಕ್ರಮಿಸ್ತಾ ಇದೆ. ಬೌಂಡರಿ. ಆರಂಭಿಕ ಚೆಂಡಿಗೆ ಸಿಕ್ಸರ್ ದಾಖಲಿಸಿದ್ರು. ಆ ಬಳಿಕ ನೋ ಬಾಲ್ ಎನ್ನುವ ಸೂಚನೆ ರವಾನೆಯಾಗ್ತಾ ಇದೆ. ಓವರ್ ಸ್ಟೆಪ್ಪಿಂಗ್ ಎಕ್ಸ್ಟ್ರಾಸ್ ಖಾತೆಯಲ್ಲಿ ಒಂದು ಓಟವನ್ನು ದಾಖಲಿಸಿಕೊಳ್ತಾ ಇದೆ. ಮೂರು ಎಸೆ ಮುಕ್ತಾಯದ ಬಳಿಕ ತಂಡದ ಗಳಿಕೆಯಲ್ಲಿ 12. ಮತ್ತೆ ನಾಲ್ಕನೇ ಬಾರಿಗೆ ಮತ್ತೆ ಹುಸೈನ್ ಎದುರಿಸಿ ಆಡಬಲ್ಲಂತ ಆಟಗಾರ ಸಲೀಂ ಮೈಟಿ. ನಾಲ್ಕನೇ ಬಾರಿಗೆ ಮತ್ತೆ ಹುಸೈನ್. ಈ ಬಾರಿ ಫುಲ್ ಟಸ್ ಆಗಿ ಬಿದ್ದಂತ ಚೆಂಡು ಒಂದೋಟವು ದಾಖಲಾತಿಯನ್ನು ಕಾಣ್ತಾ ಇದೆ. ಟೆಕ್ ವಿಷನ್ ಫೈಟರ್ಸ್ ಗಳು ಕಮ್ ಬ್ಯಾಕ್ ಮಾಡುವ ಸಾಧ್ಯತೆಗಳು ಬಹುತೇಕ ಖಚಿತ. ಸಲೀಂ ಮೈಟಿ ಇತ್ತೀಚಿನ ದಿನಗಳಲ್ಲಿ ಹಾರ್ಡ್ ಟೆನ್ನಿಸ್ಗೆ ವಾಲ್ತಾ ಇದ್ದಾನೆ. ಆರಂಭಿಕ ಚೆಂಡಿಗೆ ಸಿಕ್ಸರ್ ದಾಖಲಿಸಿದ್ರು. ಎರಡನೇ ಚೆಂಡಿಗೆ ಬೌಂಡರಿ ದಾಖಲಿಸಿದ್ರು. ಮತ್ತೆ ದ್ವಿತೀಯ ಓವರ್ ಚಾಲ್ತಿಯಲ್ಲೇ ಎರಡನೇ ಓವರ್ ಚಾಲ್ತಿಯಲ್ಲಿ ಎಸೆಗಾರಿಕೆ ಭಾಗದಲ್ಲಿ ಶಿಬಾನ್. ಸ್ಟ್ರೈಕರ್ ಅಂಡಲ್ಲಿ ಮೈಟಿಯ ನಂಬುಗೆಯ ಆಲ್ರೌಂಡರ್ ಸಲೀಂ ಮೈಟಿ. ಮತ್ತೆ ಆರಂಭಿಕ ಚೆಂಡಿಗಾಗಿ ಶಿಬಾನ್. 37 ಓಟದ ಅವಶ್ಯಕತೆ, ಅನಿವಾರ್ಯತೆ, ಅಗತ್ಯತೆ ಅದು ಯಾವ ರೀತಿಯಲ್ಲಿ ಚೇಸ್ ಮಾಡ್ತಾರೋ ಕಾದು ನೋಡಬೇಕಾಗಿದೆ. ಮತ್ತೆ ಶಿಬಾನ್ ಆರಂಭಿಕ ಚೆಂಡಿಗಾಗಿ. ಈ ಬಾರಿ ಎಸೆಕಂತ ಚೆಂಡು ಬ್ಲಾಕ್ ಹಾಲ್ ಅಲ್ಲಿ ಬಂದಂತ ಚೆಂಡು ದಾಂಡಿಗನ ಏಕಾಗ್ರತೆಯನ್ನು ಪರೀಕ್ಷಿಸಬಲ್ಲಂತಹ ಚೆಂಡು. ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಡಾಟೆಡ್ ಡಿಲಿವರಿಗಳ ಅಂಕಿಅಂಶಗಳ ಪಟ್ಟಿಯಲ್ಲಿ ದಾಖಲಿಸಿಕೊಳ್ತಾ ಇದೆ. ನೇರ ನಿಖರತೆ ಚೆಂಡು ಸ್ವಲ್ಪ ಮಟ್ಟಿಗೆ ಹೊರ ತಿರುವನ್ನು 12ನೇ ಬಾರಿಗೆ ಮತ್ತೆ ಶಿಬಾನ್ ಟು ಸಲೀಮಾ. ಈ ಬಾರಿ ಎಸೆಕಂತ ಚೆಂಡು ಬಿಡಿಕಡೆ ಬೌಂಡರಿ. ಸಲೀಂ ದಾಡಿನಿಂದ ಚಿಮ್ಮಿದ 2ನೇ ಬೌಂಡರಿ ಆಗ್ತಾ ಇದೆ. ತಂಡದ ಗಳಿಕೆಯಲ್ಲಿ 24, 24 ವಿತೌಟ್ ಲಾಸ್. ಮೂರು ದಿನಗಳ ಕ್ರಿಕೆಟ್ ಹಬ್ಬ, ಕ್ರಿಕೆಟಿನ ಮೇಲು ಸಂಗ್ರಾಮ, ಶ್ರೀಮಂತ ಪಂದ್ಯಕೂಟದಲ್ಲಿ ಈ ಪಂದ್ಯಾಟ ಕೂಡ ತನ್ನ ಹೆಸರನ್ನು ನೋಂದಾಯಿಸಿಕೊಳ್ತಾ ಇದೆ. ಹಲವಾರು ಅಂತಾರಾಷ್ಟ್ರೀಯ ಮಟ್ಟದ ಆಟಗಾರರನ್ನು ಆಮದಾಗಿಸಿಕೊಂಡು ಶಿಬಾನ್ ಟು ಸಲೀಂ. ಆರಂಭಿಕ ಚೆಂಡಿಗೆ ಡಾಟೆಡ್ ಡಿಲಿವರಿ. ದ್ವಿತೀಯ ಚೆಂಡು ಬೌಂಡರಿಯನ್ನು ದಾಖಲಿಸಿದ್ರು. ಮತ್ತೆ ಮೂರನೇ ಬಾರಿಗೆ ಮತ್ತೆ ಶಿಬಾನ್. ಸಲೀಂ ಸ್ಟ್ರೈಕರ್ ಅಲ್ಲಿ ಇರುವ ತನಕ ಎದುರಾಳಿಗಳಿಗೆ ತಲೆಬೇಡ ವಿಚಾರ. ಅದ್ಯಾವ ಸಂದಿಗ್ಧ ಪರಿಸ್ಥಿತಿಯಲ್ಲೂ ಸಿಕ್ಸರ್ ಬೌಂಡರಿಯನ್ನು ದಾಖಲಿಸಬಲ್ಲಂತ ಆಟಗಾರ. ಮತ್ತೆ ಮೂರನೇ ಬಾರಿಗೆ ಮತ್ತೆ ಶಿಬಾನ್. ಈ ಬಾರಿ ಬ್ಲಾಕ್ ಹಾಲ್ ಅಲ್ಲಿ ಬಂದಂತ ಚೆಂಡು ಲೆಕ್ಕಾಚಾರದ ಆಟ. ಸ್ಟ್ರೈಕ್ ರೊಟೇಟ್ ಆಗ್ತಾ ಇದೆ. ಒಂದು ಓಟವನ್ನು ಸಲೀಂ ದಾಖಲಿಸಿದ್ರು. ಧನ್ಯವಾದಗಳು ಸಮೀರ್ ಎಕ್ಸ್ಪರ್ಟೈಸ್ ರವರ. ಅಲ್ ಬಿಲಾದಿ ಆಶ್ರಯದಲ್ಲಿ ನಡೆದು ಬರುವಂತ ಮ್ಯಾಂಗ್ಳೂರ್ ಪ್ರೀಮಿಯರ್ ಒಂದೆಡೆಯಲ್ಲಿ ಸಲೀಂ, ಅದೇ ರೀತಿ ನಾನ್ ಸ್ಟ್ರೈಕರ್ ತುದಿಯಲ್ಲಿ
ಪ್ರದೀಪ್ ಪಟೇಲ್. ಖಂಡಿತವಾಗಿಯೂ ಟೆನ್ನಿಸ್ ಬಾಲ್ ಇತಿಹಾಸಗಳಲ್ಲಿ ಬಹಳಷ್ಟು ದಾಖಲೆಯನ್ನು ಮಾಡಿ ದಾಖಲೆಗಳ ಪುಟಗಳಿಗೆ ತಮ್ಮ ಹೆಸರನ್ನು ಸೇರಿಸಿ ಬಿಟ್ಟಂತ ಹಲವಾರು ಆಟಗಾರರು ಈ ಮೈದಾನದಲ್ಲಿದ್ದಾರೆ ಎಂದು ಪ್ರತಿಯೊಬ್ಬರಿಗೂ ಶುಭ ಹಾರೈಸುತ್ತಾ ನೇರ ಪಂದ್ಯದತ್ತ ಮರಳುವುದಾದರೆ ಇದು 3ನೇ ಓವರಿಗೆ ತಂಡದ ನಾಯಕ ಚೆಂಡನ್ನು ನೀಡುತ್ತಾ ಇದ್ದಾರೆ. 42ರಲ್ಲಿದೆ. ಅತ್ಯುತ್ತಮವಾಗಿರತಕ್ಕಂತ ಕ್ರೀಡಾಕೂಟ. ಈ ದಿನ 2 ಪಂದ್ಯಾಟಗಳಿಗೆ ಮಾತ್ರ ಅವಕಾಶ ಖಂಡಿತವಾಗಿ ನೆರೆದಿರತಕ್ಕಂತ ಕ್ರೀಡಾಭಿಮಾನಿಗಳೇ. ಆದರೆ ಖಂಡಿತವಾಗಿಯೂ ನಾಳೆಯ ದಿನ ಅಂದರೆ ಈ ಕ್ರೀಡಾಕೂಟದ 2ನೇ ದಿನ ಬಲಿಷ್ಠ ಅನುಭವದ ತಂಡಗಳನ್ನು ಪರಿಚಯ ಮಾಡಲಿದೆ. ಇದು ಮಾತ್ರವಲ್ಲ, 8 ಪಂದ್ಯಾಕೂಟಗಳು ಈ ಒಂದು ಪಂದ್ಯಾಟಗಳು ಖಂಡಿತವಾಗಿ ಪಂದ್ಯಾಕೂಟಕ್ಕೆ ಒಳಗೊಂಡು 8 ಪಂದ್ಯಾಟಗಳು ಈ ಮೈದಾನದಲ್ಲಿ ಸಾಗಿ ಬರಲಿದೆ. ಏನೇ ಅತ್ಯುತ್ತಮವಾದ ಕ್ರಿಕೆಟಿನಲ್ಲಿ ಈ ಒಂದು ಪಂದ್ಯಾಟದ ವೀಕ್ಷಣೆಗೆ ಬಂದಿರತಕ್ಕಂತ ಪ್ರತಿಯೊಬ್ಬರಿಗೂ ಧನ್ಯವಾದವನ್ನು ಸಮರ್ಪಿಸುತ್ತಾ ಈ ದಿನಕ್ಕೆ ಧನ್ಯವಾದವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಬಹುಶಃ ನಾಳೆಯ ದಿನ ಸಲೀಂ ಭಾಯ್ ಎಲ್ಲ ಫಸ್ಟ್ ಮ್ಯಾಚ್ ಪಂದು ಬಿಡ್ಲಿ. Thank you, Rishad. Tomorrow, sharp 6 o'clock, the first match, Lumita Book versus Fast Track Warriors. The first toss will be 5:45. Request both the team, please be on time without losing the toss as well as the less. We have to hear 5:45 toss and 6 o'clock sharp start Lumita Book versus Fast Track Warriors. ಪ್ರದೀಪ್ ಪಟೇಲ್. Players both teams.